ನೀವು ಪ್ರತಿದಿನ ಎದ್ದರೆ ಅದೇ ಜೀವನ, ಅದೇ ಸಮಸ್ಯೆಗಳು, ಅದೇ ಚಿಂತೆಗಳು, ಅದೇ ಸೋಲುಗಳು. ನನ್ನ ಜೀವನ ಯಾವಾಗ ಬದಲಾಗುತ್ತೆ ಅಂತ ಯೋಚಿಸುತ್ತಿದ್ದೀರಾ? ಹಾಗಾದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ಜೀವನ ಬದಲಾಗಬೇಕು ಅಂದರೆ ಮೊದಲು ಜೀವನವನ್ನು ಅಲ್ಲ, ನಿಮ್ಮನ್ನು ನೀವು ಬದಲಾಯಿಸಬೇಕು. ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಿಲ್ಲ ಅಂದರೆ ಅದಕ್ಕೆ ಕಾರಣ ನಿಮ್ಮ ಅದೃಷ್ಟ ಮಾತ್ರ ಅಲ್ಲ, ನೀವು ಪ್ರತಿದಿನ ಮಾಡುತ್ತಿರುವ ಕೆಲವು ಸಣ್ಣ ತಪ್ಪುಗಳು ಕಾರಣವಾಗಿರಬಹುದು. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ 5 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯ ಪಾಯಿಂಟ್ ನಿಮ್ಮ ಜೀವನಕ್ಕೆ ತುಂಬ ಮುಖ್ಯವಾಗಿರಬಹುದು. ನಂಬರ್ 1, ನಿನ್ನ ಜೊತೆ ನೀನೇ ಮಾತನಾಡುವ ರೀತಿ ಬದಲಾಯಿಸು. ಸ್ನೇಹಿತರೆ, ನಮ್ಮ ಜೀವನವನ್ನು ಸೋಲಿಸುವ ಮೊದಲ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾವೇ. ನನ್ನಿಂದ ಆಗಲ್ಲ, ನಾನು ಅದೃಷ್ಟವಂತನಲ್ಲ, ನನಗೆ ಟ್ಯಾಲೆಂಟ್ ಇಲ್ಲ, ಅವನು ಮಾಡಬಹುದು ಆದರೆ ನನ್ನಿಂದ ಆಗಲ್ಲ ಇಂಥ ಮಾತುಗಳನ್ನು ಪ್ರತಿದಿನ ನಿನ್ನ ಮನಸ್ಸಲ್ಲಿ ತುಂಬಿಕೊಂಡ್ರೆ ನಿನ್ನ ಕಾನ್ಫಿಡೆನ್ಸ್ ನಿಧಾನವಾಗಿ ಕಡಿಮೆಯಾಗುತ್ತೆ. ನೀನು ನಿನ್ನನ್ನು ಹೇಗೆ ನೋಡ್ತೀಯೋ ಅದೇ ರೀತಿ ನಿನ್ನ ಜೀವನವನ್ನು ಕಟ್ಟಿಕೊಳ್ಳಲು ಶುರು ಮಾಡ್ತೀಯ. ಆದ್ದರಿಂದ ಇವತ್ತಿನಿಂದ ಒಂದು ಸಣ್ಣ ಬದಲಾವಣೆ ಮಾಡು. ನನ್ನಿಂದ ಆಗಲ್ಲ ಅನ್ನೋದನ್ನು ನಾನು ಪ್ರಯತ್ನ ಮಾಡ್ತೀನಿ ಅಂತ ಬದಲಾಯಿಸು. ನಾನು ಸೋತಿದ್ದೀನಿ ಅನ್ನೋದನ್ನು ನಾನು ಇನ್ನು ಕಲಿಯುತ್ತಿದ್ದೀನಿ ಅಂತ ಬದಲಾಯಿಸು. ನಿನ್ನ ಮನಸ್ಸಿಗೆ ನೀನು ಕೊಡುವ ಮಾತುಗಳು ತುಂಬ ಮುಖ್ಯ. ನಿನ್ನನ್ನು ನೀನೇ ನಂಬಲು ಶುರು ಮಾಡಿದ ದಿನದಿಂದ ನಿನ್ನ ಬದಲಾವಣೆ ಶುರುವಾಗುತ್ತದೆ. ನಂಬರ್ 2, ನಿನ್ನ ದಿನದ ಮೊದಲ 1 ಗಂಟೆಯನ್ನು ಬದಲಾಯಿಸು. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ತೆಗೆದುಕೊಳ್ಳೋದು, ಸೋಷಿಯಲ್ ಮೀಡಿಯಾ, ರೀಲ್ಸ್, ಶಾರ್ಟ್ಸ್, ಇತರರ ಜೀವನ ನೋಡುತ್ತಾ ನಮ್ಮ ದಿನವನ್ನು ಪ್ರಾರಂಭ ಮಾಡೋದು, ಇದು ನಿನ್ನ ಸಮಯವನ್ನು ಮಾತ್ರ ತೆಗೆದುಕೊಳ್ಳಲ್ಲ, ನಿನ್ನ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಮಾಡಬಹುದು. ಒಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು ಸ್ವಲ್ಪ ಸಮಯ ನಿನ್ನ ದಿನದ ಬಗ್ಗೆ ಯೋಚಿಸು. ಇವತ್ತು ನಾನು ಏನು ಮಾಡಬೇಕು, ನನ್ನ ಗೋಲ್ ಏನು, ನಾನು ಇವತ್ತು ಯಾವ ಒಂದು ಕೆಲಸವನ್ನು ಮುಗಿಸಬೇಕು, ಈ ಪ್ರಶ್ನೆಗಳನ್ನು ನಿನ್ನನ್ನು ನೀನೇ ಕೇಳಿಕೊ. ಯಾಕಂದರೆ ನಿನ್ನ ಬೆಳಗ್ಗೆ ಹೇಗೆ ಶುರುವಾಗುತ್ತದೆಯೋ ಭಾಳಷ್ಟು ಬಾರಿ ನಿನ್ನ ದಿನವೂ ಅದೇ ಡೈರೆಕ್ಷನಲ್ಲಿ ಸಾಗುತ್ತದೆ. ದಿನವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಮೊದಲ 1 ಗಂಟೆಯನ್ನು ಕಂಟ್ರೋಲ್ ಮಾಡೋದು ಕಲಿಯಬೇಕು. ನಂಬರ್ 3, ನಿನ್ನ ಸುತ್ತಲಿರುವ ಜನರನ್ನು ಗಮನಿಸು. ಸ್ನೇಹಿತರೆ, ನೀನು ಯಾವ ರೀತಿಯ ಜನರ ಜೊತೆ ಹೆಚ್ಚು ಸಮಯ ಕಳೆಯುತ್ತೀಯೋ ಅವರ ಮಾತುಗಳು, ಅವರ ಆಲೋಚನೆಗಳು ಮತ್ತು ಅವರ ಹ್ಯಾಬಿಟ್ಸ್ ನಿನ್ನ ಮೇಲೂ ಪರಿಣಾಮ ಬೀರುತ್ತವೆ. ಯಾರಾದರೂ ಯಾವಾಗಲೂ ಇದರಿಂದ ಏನು ಪ್ರಯೋಜನ, ನೀನು ಮಾಡೋಕ್ಕೆ ಆಗಲ್ಲ, ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದರೆ ನಿಧಾನವಾಗಿ ನೀನು ಅದೇ ಥರ ಯೋಚಿಸಲು ಶುರು ಮಾಡಬಹುದು. ಆದ್ದರಿಂದ ಎಲ್ಲರನ್ನೂ ದೂರ ಮಾಡಬೇಕು ಅಂತ ಅಲ್ಲ, ಆದರೆ ನಿನ್ನ ಕನಸನ್ನು ಅರ್ಥ ಮಾಡಿಕೊಳ್ಳುವ, ನಿನ್ನನ್ನು ಮುಂದೆ ಹೋಗಲು ಪ್ರೇರೇಪಿಸುವ ಜನರ ಜೊತೆ ಹೆಚ್ಚು ಸಮಯ ಕಳೆಯಿರಿ. ಒಳ್ಳೆಯ ಕಂಪನಿ ನಿನ್ನನ್ನು ಮೇಲಕ್ಕೆ ಎತ್ತಬಹುದು, ತಪ್ಪಾದ ಕಂಪನಿ ನಿನ್ನ ವೇಗವನ್ನು ನಿಧಾನ ಮಾಡಬಹುದು. ಆದ್ದರಿಂದ ನಿನ್ನ ಸರ್ಕಲನ್ನು ಒಮ್ಮೆ ಪರಿಶೀಲಿಸು. ನಂಬರ್ 4, ನಿನ್ನ ಸೋಲಿನ ಬಗ್ಗೆ ಯೋಚಿಸುವ ರೀತಿ ಬದಲಾಯಿಸು. ಸ್ನೇಹಿತರೆ, ಸೋಲು ಅಂದರೆ ಅಂತ್ಯ ಅಲ್ಲ, ಸೋಲು ಅಂದರೆ ಒಂದು ಲೆಸನ್. ನೀನು ಯಾವುದಾದರೂ ಕೆಲಸದಲ್ಲಿ ಸೋತಾಗ ನಾನು ಯೂಸ್ಲೆಸ್ ಅಂತ ಯೋಚಿಸಬೇಡ, ಬದಲಿಗೆ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ಕೇಳಿಕೊ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಪಡೆದರೆ ಅವನ ಜೀವನ ಮುಗಿದು ಹೋಗಲ್ಲ. ಅವನು ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಮತ್ತೆ ಪ್ರಯತ್ನ ಮಾಡಬಹುದು. ಅದೇ ರೀತಿ ಜೀವನದಲ್ಲೂ ಒಂದು ಫೇಲ್ಯೂರ್ ನಿನ್ನ ಸಂಪೂರ್ಣ ಫ್ಯೂಚರನ್ನು ಡಿಸೈಡ್ ಮಾಡೋದಿಲ್ಲ. ನೀನು ಫೇಲ್ಯೂರ್ ನಂತರ ಏನು ಮಾಡ್ತೀಯಾ ಅದು ನಿನ್ನ ಫ್ಯೂಚರನ್ನು ಡಿಸೈಡ್ ಮಾಡುತ್ತದೆ. ಆದ್ದರಿಂದ ಬಿದ್ದಾಗ ನಿನ್ನನ್ನು ನೀನೇ ದೂಷಿಸಬೇಡ, ಎದ್ದು ನಿಲ್ಲು, ತಪ್ಪಿನಿಂದ ಕಲಿತುಕೋ, ಮತ್ತೆ ಪ್ರಯತ್ನಿಸು. ನಂಬರ್ 5, ನಾಳೆ ಮಾಡ್ತೀನಿ ಅನ್ನೋ ಅಭ್ಯಾಸ ಬಿಡು. ಸ್ನೇಹಿತರೆ, ಇದು ತುಂಬ ಡೇಂಜರಸ್ ಹ್ಯಾಬಿಟ್. ನಾವು ಯಾವಾಗಲೂ ಹೇಳ್ತೀವಿ, ನಾಳೆಯಿಂದ ಶುರು ಮಾಡ್ತೀನಿ, ಮುಂದಿನ ವಾರದಿಂದ ಜಿಮ್ಗೆ ಹೋಗ್ತೀನಿ, ನಾಳೆಯಿಂದ ಓದ್ತೀನಿ, ನಾಳೆಯಿಂದ ಯೂಟ್ಯೂಬ್ ಮಾಡ್ತೀನಿ, ನಾಳೆಯಿಂದ ನನ್ನ ಲೈಫ್ ಚೇಂಜ್ ಮಾಡ್ತೀನಿ. ಆದರೆ ಆ ನಾಳೆ ಯಾವತ್ತೂ ಬರೋದಿಲ್ಲ, ಯಾಕಂದರೆ ನಾಳೆ ಬಂದಾಗ ಅದು ಇವತ್ತಾಗಿರುತ್ತೆ. ಮತ್ತು ನಾವು ನಾಳೆಯಿಂದ ಅಂತ ಹೇಳ್ತೀವಿ, ಹೀಗೆ ದಿನಗಳು ವಾರಗಳಾಗುತ್ತವೆ, ವಾರಗಳು ತಿಂಗಳುಗಳಾಗುತ್ತವೆ, ತಿಂಗಳುಗಳು ವರ್ಷಗಳಾಗುತ್ತವೆ. ಒಂದು ದಿನ ಹಿಂದಿರುಗಿ ನೋಡಿದಾಗ ನಾನು ಏನು ಸಾಧಿಸಿದೆ ಅನ್ನೋ ಪ್ರಶ್ನೆ ಉಳಿಯುತ್ತದೆ. ಆದ್ದರಿಂದ ನಿನ್ನ ಜೀವನದಲ್ಲಿ ಬದಲಾವಣೆ ಬೇಕಾದರೆ ಪರ್ಫೆಕ್ಟ್ ಟೈಮ್ಗಾಗಿ ಕಾಯಬೇಡ. ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡು, ಒಂದು ಪೇಜ್ ಓದು, ಒಂದು ಸ್ಕಿಲ್ ಕಲಿತುಕೋ, ಒಂದು ವಿಡಿಯೋ ಕ್ರಿಯೇಟ್ ಮಾಡು, ಒಂದು ಗೋಲ್ ಬರೆಯುವುದನ್ನು ಕಲಿ, ಒಂದು ತಪ್ಪನ್ನು ನಿಲ್ಲಿಸು. ಸಣ್ಣ ಹೆಜ್ಜೆಗಳು ಸೇರಿ ದೊಡ್ಡ ಬದಲಾವಣೆಯಾಗುತ್ತದೆ. ನಿನ್ನ ಜೀವನ ಬದಲಾಗಬೇಕು ಅಂದರೆ ಯಾರಾದರೂ ಒಂದು ನಿನ್ನ ಜೀವನ ಬದಲಾಯಿಸುತ್ತಾರೆ ಅಂತ ಕಾಯಬೇಡ, ಯಾರಾದರೂ ನಿನ್ನನ್ನು ಮೋಟಿವ್ ಮಾಡ್ತಾರೆ ಅಂತ ಕಾಯಬೇಡ, ಪರ್ಫೆಕ್ಟ್ ಸಿಚುವೇಶನ್ ಬರೋವರೆಗೂ ಕಾಯಬೇಡ. ನಿನ್ನ ಬದಲಾವಣೆಯ ಜವಾಬ್ದಾರಿಯನ್ನು ನೀನೇ ತೆಗೆದುಕೋ. ಇವತ್ತು ನೀನು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ನಾಳೆ ನಿನ್ನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ನೆನಪಿಟ್ಟುಕೋ, ಜೀವನ ಬದಲಾಗುವುದು ಒಂದು ದಿನದಿಂದ ಅಲ್ಲ, ಆದರೆ ಒಂದು ದಿನ ತೆಗೆದುಕೊಂಡ ನಿರ್ಧಾರದಿಂದ
ಜೀವನ ಬದಲಾಗಬಹುದು. ಹಾಗಾಗಿ ಇವತ್ತು ನಿನ್ನನ್ನೇ ಕೇಳಿಕೊ, ನನ್ನ ಜೀವನ ಬದಲಾಗಬೇಕು ಅಂದರೆ ನಾನು ಮೊದಲು ಏನನ್ನು ಸಾಧಿಸಬೇಕು? ಆ ಒಂದು ಉತ್ತರವನ್ನು ಹುಡುಕು ಮತ್ತು ಅದನ್ನು ಇವತ್ತೇ ಶುರು ಮಾಡು.